ವೇದವಾಕ್ಯವನ್ನೆಲ್ಲ ಮೋದದಿಂದಲ್ಲದೆ ಬೋಧಿಸುತ್ತ ಜನರ ವೇದಾವತಿ ಕೇಳಿಸಿರುವ ಸಾಧನೆಗೆ ಮಣಿಯುವೆನು, ಸಾಧನೆಗೆ ಮಣಿಯುವೆನು. ನಿಜವನ್ನರಿಸುವ ಶ್ರೀ ನಿಜ ನುಡಿಯ ಗ್ರಂಥವನ್ನು ನಿಜವಾಗಿ ಬೇರೆ ನಿಜದೋ ಮೊದಲಿಸುವ ಸುಜನರಿಗೆ ನಿತ್ಯ ನಮಿಸುವೆನು, ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವರಿಗೆಲ್ಲ ಅದ್ವೈತ ಬೋಧಾದಿ ಸುತ್ತರನ್ನಾಗಿ ಕೈಲಾಸಿ ಜಡಿಸಿದ್ದ ಸಿದ್ಧರುಡರಿಗೆ ನತನಪ್ಪೆ, ಸಿದ್ಧರುಡರಿಗೆ ನತನಪ್ಪೆ. ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಬೋಧವೆಪ್ಪನೆ ಶಾಸ್ತ್ರವೆಂಬುವ ನರಿಗಳು ಬಾಳ ಶಕ್ತಿಯ ಸುರುವ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದ ಎಂಬ ಶಾಸ್ತ್ರವನ್ನು. अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरुवे नमः. सिद्धसद्गुरुपादाब्जं जननी जनकस्ततः तत्त्वोपदेशकर्तारं नत्वा भक्तिपुरस्सरम्. जगदादि जगद्गुरु ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧೆ ಎನ್ನುವ ಗ್ರಂಥದ 4ನೆಯ ಸಂಧಿ 18ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ಹಿಂದಿನ ಸೂತ್ರದಲ್ಲಿ ಮಹಾತ್ಮರು ಮತ್ತು ಶ್ರುತಿ ಮತ್ತು ಆಗಮ ಪ್ರಮಾಣಗಳಿಂದ ಒಡಗೂಡಿ ಯಾವ ಮೋಕ್ಷಕ್ಕೆ ಕರ್ಮಗಳು ಸಾಧನವಲ್ಲ, ಕರ್ಮಜ್ಞಾನ ಕೂಡ ಸಾಧನವಲ್ಲ, ಮುಕ್ತಿಯನ್ನು ಪಡಿಬೇಕಾಗಿದ್ದರೆ ಜ್ಞಾನದೇವತೋ ಕೈವಲ್ಯಂ, ಅದಕ್ಕಾಗಿ ಜ್ಞಾನವೇ ಮುಕ್ತಿಗೆ ಸೋಪಾನಂತ ಹಿಂದಿನ ಸೂತ್ರದಲ್ಲಿ ಪ್ರಮಾಣವನ್ನು ಮಾಡಿದರು. ಹೀಗಿದ್ದ ಮೇಲೆ ಜ್ಞಾನಿಯಾದವನು ಕರ್ಮವನ್ನು ಮಾಡುವನೇ ಅಂದರೆ ಕರ್ಮ ಮಾಡೋಂಗಿಲ್ಲ. ಕರ್ಮಕ್ಕೆ ಅಧಿಕಾರಿ ಯಾರು ಅಂದರೆ ದೇಹ ನಾನು, ಶರೀರ ನಾನು, ಶರೀರಕ್ಕೆ ಸಂಬಂಧಪಟ್ಟಂಥ ಇಂದ್ರಿಯಾದಿಗಳು ನಾನು,
ಮನ ಬುದ್ಧಿ ಚಿತ್ತ ಅಹಂಕಾರ ನಾನು. ಆಮೇಲೆ ಶರೀರಕ್ಕೆ ಸಂಬಂಧಪಟ್ಟಂತ ಜನನಕ್ಕೆ ಕಾರಣರಾದ ತಂದೆ ತಾಯಿ ನನ್ನವರು, ನನಗೆ ಹುಟ್ಟಿದಂಥ ಮಕ್ಕಳು ನನ್ನವು ಅನ್ನುವಂಥ ಅಹಂಕಾರ ಮಮಕಾರದಿಂದ ಈ ಜೀವ ಏನಾಗ್ಯಾನಂದ್ರೆ ತನ್ನ ಸ್ವರೂಪವನ್ನು ತಾನು ತಿಳಿಲಾರದೆ ಭವಬಂಧನಕ್ಕೆ ಗುರಿಯಾಗ್ಯಾನ. ಜನನ ಮರಣಕ್ಕೆ ಕಾರಣ ಏನು ಅಂದರೆ ನಾವು ಮಾಡಿದ ಕರ್ಮಗಳೇ ನಮ್ಮ ಜನನ ಮರಣಕ್ಕೆ ಕಾರಣ. ಹಾಗಾಗಿ ಜನನ ಮರಣದಿಂದ ಉದ್ಧಾರ ಆಗಬೇಕನ್ನುವ ಮುಮುಕ್ಷ ಆಗಲಿ, ಆ ಮುಮುಕ್ಷಿಗೆ ಉಪದೇಶವನ್ನು ಮಾಡುವಂಥ ಗುರುವಾಗಲಿ, ಮತ್ತೆ ಕರ್ಮವನ್ನು ಮಾಡುವಂತ ಹೇಳಬಾರ್ದು, ಕರ್ಮವನ್ನು ಮಾಡಬಾರ್ದು. ಒಂದು ವೇಳೆ ಹೇಳ್ತಾನ ಇವರು ಮಾಡ್ತಾರಂದ್ರೆ ಅವ್ರಿಗೆ ಶಾಸ್ತ್ರ ಖಂಡನೆ ಮಾಡಿದವು ಅರೆಮರಳರು ಅಂತ, ಅರ್ಧ ಹುಚ್ಚರು ಅಂತ ಕರೆದ್ರು. ಹಾಗಾಗಿ ಈ ಮುಂದಿನ ಸೂತ್ರದಲ್ಲಿ ಜ್ಞಾನಿ ಯಾಕೆ ಕರ್ಮ ಮಾಡೋದಿಲ್ಲ ಅಂದ್ರೆ, ಅವನು ಯಾಕೆ ಕರ್ಮ ಬೇಡಾಗ್ಯದ, ಯಾಕೆ ಬೇಡ ಆಗ್ಯದ ಅಂದ್ರೆ ಎಲ್ಲ ಸುಳ್ಳಾದಂತ ತಿಳ್ಕೊಂಡನ, ಅದಕ್ಕೆ ಯಾವುದು ಬೇಡ ಆಗ್ಯದ. ಯಾವ ಜಗತ್ತಿನಲ್ಲಿ ಯಾವುದು ಖರೆ ಅಂತ ತಿಳ್ಕೊಂಡಿವಿ ಅವೆಲ್ಲ ಸುಳ್ಳು ನೋಡ್ರಿ. ನಮ್ಮ ದೇಹನೇ ಸುಳ್ಳು ಅಂದಮೇಲೆ ಈ ಜಗತ್ತು ಹೆಂಗ ಖರೆ ಆಗ್ತದ, ಅದನ್ನು ಸುಳ್ಳೇ ಅಂದಾಗ ಸುಳ್ಳಾದ ದೇಹದಿಂದ ಸುಳ್ಳು ಕರ್ಮಗಳನ್ನು ಮಾಡಿ ಮತ್ತೆ ಸುಳ್ಳಾದ ಭ್ರಮೆಯಲ್ಲಿ ಬಿದ್ದು, ಬರಿಯ ಭ್ರಮೆಗಳು ಬಿದ್ದು ಕೆಡಬೇಡ ಎಲೆ ಮುರಳೆ ಪರವಸ್ತುವನ್ನ ಮರೆತು ಲೌಕಿಕವ ನಂಬಿ ಅಂತ. ನಮಗೆ ಯಾಕೆ ಭ್ರಮೆ ಆಗ್ಯದ ಅಂದ್ರೆ ಅಸತ್ಯವಾದ ಲೋಕವನ್ನು ನಂಬಿವಿ, ಅದಕ್ಕೆ ಭ್ರಮೆ ಆಗ್ಯದ. ಸುಳ್ಳನ್ನು ನಂಬಿದ್ದೇ ಭ್ರಮೆ, ಸತ್ಯ ನಂಬಿದ್ದೆ ಬ್ರಹ್ಮ. ಬ್ರಹ್ಮ ಅಂದ್ರೆ ಬೇರೆ ಏನದ, ಯಾವಾಗಲೂ ಜನನ ಮರಣ ಯಾವುದು ಇಲ್ಲದೆ ಯಾವತ್ತು ಇರೋದೇನದ ಅದು ಬ್ರಹ್ಮ ಅದ. ಇದು ಸುಳ್ಳಾದ ಜಗತ್ತು ತೋರ್ತದ, ತೋರಿ ಒಂದು ದಿವಸ ನಾಶ ಆಗ್ತದಲ್ಲ. ಇಂಥ ನಾಶ ಆಗುವ ಜಗತ್ತನ್ನ ಖರೆ ಅಂತ ತಿಳ್ಕೊಂಡಿವಿ, ದುಃಖ ಆಯ್ತು. ಯಾವುದು ಖರೆ ಆದ ಅದು ಸುಳ್ಳು ಅಂತ ತಿಳ್ಕೊಂಡಿವಿ ನಾವು. ದೇವರು ಬ್ರಹ್ಮ ಆತ್ಮ ಪರಮಾತ್ಮ ಏನಂತಲ್ಲ ಅದು ಯಾವಾಗಲೂ ಇರೋದು ಖರೆ, ಅದು ಖರೆ ಅಂದ್ರೆ ಸತ್ಯ. ಅದನ್ನ ಸುಳ್ಳು ಅಂತ ತಿಳ್ಕೊಂಡಿವಿ. ಸುಳ್ಳಾದ ಜಗತ್ತನ್ನ ದೇವನ ಸತ್ಯ ಅಂತ ತಿಳ್ಕೊಂಡು ಬಹಳ ಪ್ರಯತ್ನ ಮಾಡಂಗಿಲ್ಲ. ಈಗ ನಾವು ಗೊತ್ತಾಗಿದೆ ಮಂದಿ 60-70 ವರ್ಷ ಆದ್ರೆ ಈಗ ಆಯ್ತು ಬಿಡಪ್ಪ ವಯಸ್ಸಾಗಿದೆ ಅಂತೀವಿ. ಮೊದಲು 100 ವರ್ಷ 150 ವರ್ಷ ಆದ್ರೂ ಕೂಡ ಇನ್ನೊಂದು 50 ವರ್ಷ ಬದುಕಬೇಕು ಅಂತಿದ್ರು ಮೊದಲ ಕಾಲದ ಮಂದಿ. ನೀನು 1000 ವರ್ಷ ಬದುಕಿದ್ರು ಕೂಡ ಏನಾಗ್ಯದ, ಒಂದ್ ದಿವಸ ಮಣ್ಣಾಗ ಹೋಗೋದಾದ, ಒಂದ್ ದಿವಸ ಮಣ್ಣಾಗ ಹೋಗ್ತಿದ್ದಿಲ್ಲ. ಹಾಗಾಗಿ ಆ ಪರವಸ್ತುವನ್ನ ಯಾರು ಮರ್ತಾರ ಅವರಿಗೆ ಲೌಕಿಕ ನೆನಪಾದ. ಈಗ ಲೌಕಿಕವನ್ನ ಯಾರು ಮರಿತಾರ ಪರವಸ್ತುವನ್ನೇ ನೆನಪಿರ್ತಾರ. ಆ ಪರವಸ್ತುವಿನ ನೆನಪಿನಲ್ಲಿದ್ದವರು ಜ್ಞಾನಿಗಳು, ಲೌಕಿಕದ ನೆನಪಿನಲ್ಲಿದ್ದವರೇ ಅಜ್ಞಾನಿಗಳು. ಹೌದಿಲ್ಲ? ಅದನ್ನ ಅಜ್ಞಾನ ಜ್ಞಾನ ಯಾವುದು, ಯಾವುದನ್ನ ನೀನು ನಂಬಬೇಕು, ಯಾವುದಲ್ಲಿ ಶ್ರದ್ಧೆಯನ್ನಿಡಬೇಕು ಅಂತ ಹೇಳೋದಕ್ಕೋಸ್ಕರವಾಗಿ ಈಗಾಗಲೇ ಹೇಳಿನಲ್ಲ, ಕಲ್ಲು ಮಣ್ಣಿನ ದೇವರು ದೇವರಾಗಿದ್ರೆ ಗುರು ಯಾಕೆ ಬೇಕಾಗಿತ್ತು ನಿನಗೆ ಹೇಳಕ್? ಆ ದೇವರೇ ಹೇಳ್ತದ್ದು, ಹೇಳೇ ಬಂದ ದೇವರು. ನೀ ಗುಡಿಗೆ ಹೋದ್ರೂ ಬಾ ಅಂತ ಕರೆದಿಲ್ಲ, ಬರೋದು ಬಿಟ್ರು ಯಾಕಂತ ಕೇಳಿಲ್ಲ. ಅಲ್ಲಿ ಹೋಗಿ ನೀ ಏನು ಬೇಡಿದ್ರು ಕೂಡ ಅದು ಕಿವಿಗೆ ಹಾಕೊಂಡಿಲ್ಲ. ಕಿವಿಗೆ ಬಿದ್ದಿಲ್ಲ ಅಂದ್ಮೇಲೆ ನಿನಗೆ ಆಶ್ವಾಸನ ಆಶೀರ್ವಾದ ಹೆಂಗ್ ಮಾಡ್ತಾರೆ ದೇವರು? ಅಂದ್ರೆ ದೇವ ಭಾವ ಇರಬಾರ್ದಂತಲ್ಲ, ದೇವ ಭಾವ ಇರಬೇಕು. ದೇವರಂದ್ರೆ ಯಾರು ಅಂತ ತಿಳ್ಕೊಂಡು ಭಾವ ಮಾಡಬೇಕು. ದೇವರಂತ ಯಾವ್ದು ಕನ್ಬೇಕು?
ಮಣ್ಣು ಬಿಟ್ಟು ಮಡಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ ಅಂತ. ನಮ್ಮನ್ನು ಬಿಟ್ಟು ದೇವರೇ ಇಲ್ಲ, ಆದ್ರೂ ಕೂಡ ನಾವು ದೇವ್ರನ್ನ ಹುಡುಕಕತ್ತೀವಿ. ಹಾಗಾಗಿ ಆ ಒಂದು ಕರ್ಮದೇ ಭವ ದುಃಖ ಎಂತೆಸಗುವನು ನಿಷ್ಕರ್ಮಿ ನಿತ್ಯಾನಂದ ನಿಜ ಯೋಗಿ ಅಂತ ಸೂತ್ರದ ಹೇಳ್ತಾರೆ. ಯಾರು ಕರ್ಮದಿಂದ ಭವ ದುಃಖ ಅಂತ ಗೊತ್ತಾಯ್ತಲ್ಲ. ಈಗ ನಾವು ಯಾಕೆ ಹುಟ್ಟು ಬಂದ್ವಿ? ಹಿಂದೆ ಮಾಡಿದ ಕರ್ಮದಿಂದಲೇ ಒದಗಿ ಬಂದೆನು ತಾಯಿ ಉದರಕ್ಕೆ. ನಾವು ಹಿಂದಿನ ಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯ ಅನುಸಾರವಾಗಿ ಪಾಪಾನುಗುಣದಿಂದ ಗಿಡಮರ ಕ್ರಿಮಿಯಾಗಿ, ಕೀಟ ಪತಂಗಾದಿಯಾಗಿ, ಆಪಕ್ಷಿಕುಲವಾಗಿ, ಮೃಗಜಾತಿಯಾಗಿ, ಪಶುರೂಪಾಗಿ 84 ಲಕ್ಷ ಜೀವರಾಶಿಗಳನ್ನು ತಂದಿಟ್ರು. ಸ್ವೇದಜ ಉದ್ಬೀಜ ಅಂತ ಏನು ಹೇಳ್ತಾರಲ್ಲ, ಇವೆಲ್ಲ ಒಂದೇ ಪ್ರಕಾರ ಯಾಕೆ ಆಗಲಿಲ್ಲ ಅಂದರೆ ಒಂದೇ ಪ್ರಕಾರ ಕರ್ಮ ನಾವು ಮಾಡಿಲ್ಲ. ನಾವು ಯಾವ್ಯಾವ ಕರ್ಮ ಮಾಡೀವಿ ಆಯಾ ರೀತಿಯ ದೇಹನೂ ಬದಲಾವಣೆ ಆಗ್ತದ, ಕರ್ಮ ಫಲನೂ ಬದಲಾವಣೆ ಆಗ್ತಾವ. ಕರ್ಮ ಹೆಂಗವ, ಆ ಕರ್ಮದ ಫಲವನ್ನ ಊಟ ಮಾಡೋದಕ್ಕೋಸ್ಕರವಾಗಿ ಅದು ಜೀರ್ಣ ಮಾಡುವಂತ, ಭೋಗ ಮಾಡೋದಕ್ಕೆ ತಕ್ಕಂತ ಶರೀರ ಕೊಡ್ತಾನೆ ಪರಮಾತ್ಮ. ಇಲ್ಲಾಂದ್ರೆ ಎಲ್ಲರನ್ನು ಮನುಷ್ಯರಾಗಿ ಮಾಡ್ತಿದ್ದ. ಹುಲಿ, ಕರಡಿ, ಸಿಂಹ, ಹಾವು, ಚೋಳು ಎಷ್ಟು ಜೀವರಾಶಿಗಳವ. ಯಾಕಂದ್ರೆ ಆಯಾ ಕರ್ಮಗಳನ್ನ ನೀರಿನಾಗೆದ್ದು ಅನುಭವ ಮಾಡೋಕ್ಕೂ ಕೆಲವು ತಾಯಿಯ ಗರ್ಭದಿಂದ ಹುಟ್ಟಿ ಬಂದು ಕರ್ಮವನ್ನ ಅನುಭವ ಮಾಡಬೇಕು, ಸುಖ ದುಃಖ ಅದಕ್ಕೊಂದು. ಈ ರೀತಿ ಆಯ್ವಲ್ಲ ಬೇರೆ ಬೇರೆ. ಹಾಗಾಗಿ ಈ ಕರ್ಮದಿಂದನೇ ಎಲ್ಲ ಯಾರು ಹುಟ್ಟಿ ಬಂದಿವೆ ಎಲ್ಲರಿಗೂ ಕರ್ಮದಿಂದನೇ ದುಃಖ ನೋಡ್ರಿ. ಹುಟ್ಟಿ ಯಾರೇ ಬರಲಿ ಅಂದಾಗ ಯಾವುದು ನಮಗ ದುಃಖವನ್ನ ಕೊಡಕತ್ತದ ಕರ್ಮ, ಆ ಕರ್ಮವನ್ನೇ ಪುನಃ ಅಂದ್ರೆ ಮತ್ತೆ ನಾನು ನನ್ನ ಸ್ವರೂಪವನ್ನ ಬಲ್ಲಂತ ತಾನ್ಯಾರು, ಎಲ್ಲಿಂದ ಬಂದೆ, ಯಾಕೆ ಬಂದೆ, ಮತ್ತೆ ಪುನಃ ಎಲ್ಲಿಗೆ ಹೋಗುವನು, ಜಗತ್ತು ಕಾಣ್ತದ, ಜಗತ್ತಿನಲ್ಲಿ ಇರೋದ್ಯಾವುದು, ಹೋಗೋದ್ಯಾವುದು, ನನ್ನ ಸ್ವರೂಪ ಏನದ ಅಂತ ಸರಿಯಾಗಿ ತಿಳಿದುಕೊಂಡಂತ ನಿಷ್ಕರ್ಮಿ ಅಂದ್ರೆ ಕರ್ಮವಿಲ್ಲ. ಯಾರಿಗೆ? ಆತ್ಮಕರ್ಮ ಅದೇನು. ಆತ್ಮನಿಗೆ ಕರ್ಮನಿಲ್ಲ, ನಮಗೆ ಯಾವುದು ಕರ್ಮ ಇಲ್ಲ. ಈ ರೀತಿ ಕರ್ಮ ಬಿಟ್ಟು ಆನಂದವಾಗಿ ಇರ್ತಕ್ಕಂಥ ಯಾರು? ಜ್ಞಾನಯೋಗಿ. ನಿಜ ಯೋಗಿ ಅಂದ್ರೆ ಜ್ಞಾನಯೋಗಿ. ಸುಳ್ಳು ಯೋಗಿಗಳು ಬೇರೆ, ಜ್ಞಾನಯೋಗಿ ಬೇರೆ. ಜ್ಞಾನಯೋಗಿ ಅಂದ್ರೆ ತನ್ನ ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಿಕೊಂಡವನಿಗೆ ಅನ್ಬೇಕು. ಆಗಿಲ್ಲ ಅಂದ್ರೆ ಬರೇ ಹೆಸರಿಗೆ ಜ್ಞಾನಯೋಗಿ ಇರಬಹುದು, ಆದರೆ ಪಾರಮಾರ್ಥ ದೃಷ್ಟಿಯಿಂದ ತನ್ನ ಸ್ವರೂಪ ಸಾಕ್ಷಾತ್ಕಾರ ಇಲ್ಲದೆ ಜ್ಞಾನಿ ಜ್ಞಾನಿ ಯೋಗಿ ಯೋಗಿ ಅಂತ ಕರೆದ್ರೆ ಅಪಮಾನಂತರ ಮಹಾತ್ಮ, ಅಪಮಾನ. ಹಾಗಾಗಿ ಆ ಒಂದು ಭವದುಃಖಕ್ಕೆ ಕಾರಣವಾದಂಥ ಕರ್ಮವನ್ನು ಮಾಡ್ತಾನೇನು, ಬಿಡುತ್ತನವಿನ ಮಾಡಂಗಿಲ್ಲ ಅಂತ. ಯಾವುದು ನಮ್ಗೆ ದಾರಿಲಿ ನಡೆಯುವಾಗ ಪದೇ ಪದೇ ಎಡುವಂತ ಒಂದು ಕಲ್ಲಾದಂತ ತಿಳ್ಕೊ, ಕಲ್ಲಾದ ಅದನ್ನ ಯಾವಾಗಲೂ ನಡೆಯುವಾಗ ನನಗೆ ಎಡುವಲಿಕ್ಕೆ ಬಂಧನ ಮಾಡ್ತದಂದ್ರೆ ಅದನ್ನ ಕಿತ್ತೆ ಹಾಕುವ ಪ್ರಯತ್ನ ಮಾಡ್ತಾನೆ ವಿನ ಗಟ್ಟಿಯಾಗಿ ಮತ್ತೆ ಜಡಿತೆ ನನ್ನ ಭೂಮಿ ಕಿತ್ತೆ ಹಾಕ್ತಾನೆ. ಅದು ಸೈಡಿಗೆ ಹಾಕ್ರಪ್ಪ, ಅದು ದಿವಸ ದಿವಸ ಎಡ್ತೀವಿ ಅಂತ. ಯಾಕ? ಅದು ದುಃಖ ಕೊಡ್ತದ ಕಲ್ಲ ಅಂತ.
ಅದಂತೆ ಜನನ ಮರಣ ಬಹುದುಃಖ ಕೊಡುವಂತ ಕರ್ಮ ಅದಲ್ಲ, ಕಿತ್ತಿ ಹಾಕ್ಬೇಕು ಮತ್ತೆ ಜಡಿಬೇಕು, ಗೂಟ ಜಡ್ದಂಗ ಕಿತ್ತಿ ಹಾಕ್ಬೇಕು. ಈ ರೀತಿ ಕಿತ್ತಿ ಹಾಕಿದಂತ ಒಬ್ಬ ದೇಹ ಇಂದ್ರಿಯಾದಿಗಳಿಗೆ ಅತೀತನಾಗಿ ಜಾಗ್ರ ಸ್ವಪ್ನ ಸುಸುಪ್ತ ಅವಸ್ಥೆಗೆ ಸಾಕ್ಷಿಯಾಗಿ ಅಸ್ಮಿತೆ ಅವಿದ್ಯೆ ಅಸ್ಮಿತೆ ರಾಗ ದ್ವೇಷ ಅಭಿನಿವೇಶ ಕ್ಲೇಶ ಪಂಚಕೋಶಗಳಿಗೆ ಕಡೆಯಾಗಿ 5 ಪ್ರಾಣಮಯ ಅನ್ನಮಯ ಮನೋಮಯ ವಿಜ್ಞಾನಮಯ ಆನಂದಮಯ ಅನ್ನುವಂಥ ಪದರನ್ನು ಬಿಚ್ಚಿ ಹಾಕಿ ತನ್ನ ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಂಡಂತ ಯೋಗಿ ಅವನು ಆನಂದ ಸ್ವರೂಪನೇ ಇದ್ದಾಗ ಮತ್ತೆ ಯಾತಕ್ಕಾಗಿ ಕರ್ಮ ಮಾಡ್ತಾನಂತ. ಹೊಟ್ಟೆ ತುಂಬಿದವನು ಪುನಃ ಪುನಃ ಊಟ ಮಾಡೋ ಪ್ರಯತ್ನ ಮಾಡ್ತಾನೇನು? ಸಾಕಂತ ನಾನು ಎಷ್ಟು ಜುಲಿ ಮಾಡಿದ್ರು ಕೂಡ ಎದ್ದನ ಓತನವಿನ ಊಟ ಕೂಡಂಗಿಲ್ಲ. ಎದ್ದೋ ತರಬೇಕಿದ್ರೆ ಪುನಃ ಊಟ ಮಾಡ್ತಾನೇನು? ಯಾಕೆ ಮಾಡಬಾರ್ದು? ಹೊಟ್ಟೆ ತುಂಬೇದಂತ. ಅದಂತೆ ಆನಂದ ಆದಂತ ಒಬ್ಬ ಜ್ಞಾನ ಯೋಗಿ ಮತ್ತೆ ಯಾವುದಕ್ಕಾಗಿ ಕರ್ಮ ಮಾಡ್ತಾನ? ಹಸಿವಿದ್ರೆ ಊಟ ಮಾಡ್ತಿದ್ದ. ಇವನಿಗೇನು ದುಃಖ ಇದ್ರಲ್ಲ ಕರ್ಮ ಮಾಡೋದು, ದುಃಖ ಇಲ್ಲ ಅವನಿಗೆ. ಯಾವ ದುಃಖ ಇಲ್ಲ? ಮರಣ ದುಃಖ ಇಲ್ಲ ನೋಡ್ರಿ. ಅಲ್ಲಿಗೆ ಹೋಗ್ ಶಾಸ್ತ್ರ. ನಾ ಸಾಯುವವನು, ನಾನು ರೋಗಿ, ನಾನು ದೇಹಿ, ನನಗೆ ಮರಣ ಆದಂತೆ ಯಾವನು ತಿಳ್ಕೊಂಡನ ಅವನು ಜ್ಞಾನ ಯೋಗಿ ಅಲ್ಲ. ನನಗೆ ಮರಣವಿಲ್ಲೆಂದು ತಿಳ್ಕೊಂಡ ಜ್ಞಾನಿ ಮಾಡಂಗಿಲ್ಲ. ಕಾರಣ ಭವಬಂಧ ಅಳಿಯದೆ ಭವಿ ಎನಿಸುವ ಅವನು ಅನುದಿವಸ ಎಸಗುವ ಈ ಕರ್ಮಗಳು ಭವ ದುಃಖ ಬೀಜ ಬಹುದೆಂದು ತಿಳಿದ ಅನುಭವಿಯಂತೂ ಮಾಡ್ತಾನ ಕ್ರಿಯೆಗಳ. ಇಲ್ಲಿ ಏನು 2 ಮಾತು ಹೇಳ್ತಾರೆ. ಭವ ಬಂಧ ಅಳಿಯದೆ ಭವಿ ಎನಿಸುವವನು ಅಜ್ಞಾನ ಅಂತ. ಯಾಕಂದ್ರೆ ಇವನು ಎಲ್ಲಿವರೆಗೂ ಈ ಜನನ ಮರಣವನ್ನ ನಾಶ ಮಾಡ್ಕೋದಿಲ್ಲೋ ಅಲ್ಲಿವರೆಗೂ ಇವನಿಗೆ ಅನುಭವಿ ಅನ್ನಲ್ಲ, ಭವಿ ಅಂದಾರ. ನಾವೇನ್ ತಗೊಂಡೇವಿ ಇಲ್ಲಿ? ಗುರುವಿನ ಉಪದೇಶ ಆದ್ರೆ ಅನುಭವಿ, ಉಪದೇಶ ಆಗಲ್ಲಂದ್ರೆ ಭವಿ ಅಂತ ಕೆಲವು ಮಂದಿ ತಿಳ್ಕೊಂಡು ಸಾಯಂಕಾಲಕ್ಕೆ ಚಟ್ಟ ಗಿಟ್ಟ ಕಟ್ತಾರಂತ ಉಪದೇಶ ತಾಂಬರು ಬಹಳ ಮಂದಿ ಯಾರು. ಅದಕ್ಕಲ್ಲ ಭಜನೆ ಮಾಡ್ತಾರ, 4-5 ಮಂದಿ ಕೂಡಿ ಸ್ತೋತ್ರ ಮಾಡ್ತಾರ, ಚಂದ ಹೊತ್ಕೊಂಡು ಹೋಗಿ ಕುಣಿಗಿಡ್ತಾರ ಅಂತ ಬಹಳ ಮಂದಿ. ಉಳ್ದವ್ರು ಏನದ, ಇಲ್ಲಪ್ಪ ನಾವು ಸತ್ರೆ ಯಾರು ಬರಂಗಿಲ್ಲ, ಗುರುಪುತ್ರ ಕೊಡಂಗಿಲ್ಲ, ಭಜನೆ ಮಾಡಂಗಿಲ್ಲ, ನಾವು ಉಪದೇಶ ತಗೊಂಬಂತ ತಗೊಂಬರಾರ. ಇದು ಹಂಗಲ್ಲ. ಶಾಸ್ತ್ರದಲ್ಲಿ ಭವಿ ಅಂತ ಯಾರಿಗೆ ಕರೆದಂದ್ರೆ ತನ್ನ ಹುಟ್ಟು ಸಾವನ್ನ ಗುರುಗಳಿಗೆ ಶರಣಾಗತನಾಗಿ ವೇದಾಂತ ಶಾಸ್ತ್ರದ ತತ್ವಮಸಿ ಮಹಾವಾಕ್ಯವನ್ನು ತಿಳ್ಕೊಂಡು ತನ್ನ ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಂಡು ನನಗೆ ಸಾವೇ ಇಲ್ಲಂತ ಯಾವನು ದೃಢ ಮಾಡಿಕೊಂಡನ ಅವನು ಅನುಭಾವಿ, ಅದು ಮಾಡಿಕೊಂಡಿಲ್ಲ ಅಂದ್ರೆ ಅವನು ಭವಿ ಅಂತ. ಅವನಿಗೇನಾದ್ರೆ ಭವಿಗೆ ಅನುಭವಿಗೆ ಅಂದ್ರೆ ಭವಿ ರಾಟಾಳ ಚಕ್ರದಂತೆ ಈ ಜನ್ಮ ಬಿಡೋದು, ಆ ಜನ್ಮದ ಯೋನಿ, ಆ ಜನ್ಮದಿಂದ ಆ ಜನ್ಮದ ಯೋನಿ, ಹೀಗೆ ಅನಂತ ಯೋನಿಗಳಲ್ಲಿ ತಿರುಗಾಡಿ 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 ಸುತ್ತುವರಿದ ಕೆಲಸ. ಅವರ ಅನುಭಾವಿಗೆ ಇದೇ ಜನ್ಮ ಕಡೆ ಅವನು ಮುಗಿತವನು, ಮತ್ತೆ ಹುಟ್ಟೋದಿಲ್ಲ ಅವನು. ಅವರಿಗೆ ಮಹಾತ್ಮರು ಜ್ಞಾನಿಗಳು ಶರಣರು ಅಂತ ಕರೆದಾರ. ಹಾಗಾಗಿ ದುಃಖಕ್ಕೆ ಕಾರಣ ಆಗದಂತ ಗೊತ್ತಿದ್ದವನು ಹೆಂಗ ಮಾಡ್ತಾನೆ ಕರ್ಮ ಅಂತ ಇಲ್ಲಿ ಅನುಭಾವಿ ತಿಳ್ಕೊಂಡ. ದುಃಖಕ್ಕೆ ಇದೇ ಕಾರಣ ಅಲ್ಲ, ಮತ್ತೆ ದುಃಖಕ್ಕೆ ಕಾರಣ ಆದದ್ದು ಮತ್ತೆ ದುಃಖ ಕೊಡ್ಲಂತ ಮಾಡ್ತಾರೆ ಯಾರನ್ನ?
ದುಃಖ ನಿವೃತ್ತಿ ಆಗುವಂತೆ ಕರ್ಮ ಮಾಡ್ತಂದು ಒಪ್ತೀವಿ. ಈಗ ಪ್ರಾರಂಭದಲ್ಲಿ ನಿಜಗೊಂಡು ಹೇಳ್ಯಾರ, ದುರಿತ ಕರ್ಮವನ್ನು ಅಲ್ಲದರೂ ಪುಣ್ಯವನ್ನು ಮಾಡು. ಅಲ್ಲಿ ಯಾಕೆ ಹೇಳ್ಯಾರ ಆ ಮಾತು ಪದೇ ಪದೇ ಹೇಳಿವಲ್ಲ? ಈ ಜನ್ಮವನ್ನ ಕಳ್ಕೊಂಡು ಹೀನವಾದ ಜನ್ಮಕ್ಕೆ ಹೋಗ್ತಿದ್ದಿ, ಕೊನೆಗೆ ಈ ಮಾನವ ಶರೀರ ಬರುವಷ್ಟಾದರೂ ನೀವು ಪುಣ್ಯ ಕಾರ್ಯಗಳನ್ನ ಮಾಡೋ ಅಂತ ಹೇಳಿದ್ರು. ಅಲ್ಲೇ ಮೋಕ್ಷ ಆತ ಅಂತ ಹೇಳ್ಯಾರನ್ನ ಅವ್ರು. ಕೊನೆಗೆ ಹೇಳಿದ್ರು 5ನೇ ನುಡಿಯ ಕೊನೆಯ ಚರಣದಲ್ಲಿ, ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರ ಇದನ್ನು ಕನಸೆಂದರಿ, ಮಾರಮರ್ಥನ ಶಂಭುಲಿಂಗವನ್ನೊಲಿಸಿ ಗಂಭೀರ ಸುಖದೋಳು ಇರು ಎಂದು ಅರುಪುವ ಶ್ರೀ ಗುರು ವಚನ ಉಪದೇಶವನ್ನು ಆಲಿಸು. ಇಲ್ಲೇ ಪಾಪದ ಕಾರ್ಯ ಬಿಟ್ಟು ಪುಣ್ಯ ಮಾಡಿದ್ರೆ ಮುಕ್ತಿ ಹಂಗಿದ್ರೆ ಅಲ್ಲಿ ನಿನ್ನ ನೀನು ವಿಚಾರ ಮಾಡೋ ಅಂತ ಯಾಕೆ ಹೇಳ್ತಿದ್ರು? ನೀನು ಯಾರಂತ ವಿಚಾರ ಮಾಡು. ಇಲ್ಲಿವರೆಗೆ ಪಾಪ ಮಾಡಿದ್ದಲ್ಲ ಇರೋನು. ಪಾಪ ಮಾಡಿದನ ಯಾರು? ಈಗ ಪಾಪ ಬಿಟ್ಟು ಪುಣ್ಯ ಮಾಡಕತ್ತಲ್ಲ, ಪುಣ್ಯ ಮಾಡವ್ ನೀನು ಯಾರು? ಇಲ್ರಿ ಪಾಪ ಮಾಡಿದ್ದಿ ಅದಕ್ಕೆ ಪುಣ್ಯ ಮಾಡಂತ ಹೇಳಿದ್ರು, ಅದಕ್ಕೆ ಮಾಡಕತ್ತೀನಂತ ಹಿಂಗೆ ಅಜ್ಞಾನದಾಗ ಮಾಡಕತ್ತಿದ್ದೀವಿ. ಮಾಡೋನು ಯಾರಂತ ವಿಚಾರ ಮಾಡಿದ್ದಿ? ಅದಕ್ಕೆ ಅವರು ನಾನೆಂದು ವಿಚಾರಿಸು, ಇವು ಮಾಡವ ನಾನು ಯಾರು, ಆ ಕರ್ಮಕ್ಕೆ ನನಗೇನು ಸಂಬಂಧ ಅದ? ವಿಷಮ ಸಂಸಾರ ಇದನ್ನ ವಿಚಾರ ಎಲ್ಲಿವರೆಗೂ ಮಾಡಂಗಿಲ್ಲ ಅಲ್ಲಿವರೆಗೂ ವಿಷಮ ಸಮ ಆಗೋದಿಲ್ಲ. ಸಮ ಆಗೋದಿಲ್ಲ. ವಿಷಮ ಅಂದ್ರೇನು? ದ್ವೈತ ಅಂತ. ದೇವರು ಬೇರೆ, ನಾನು ಬೇರೆ, ಜಗತ್ತು ಬೇರೆ, ಇಷ್ಟೇ ಅವನ ಕೆಲಸ. ಅದಕ್ಕಾಗಿ ಅಲ್ಲಿ ಮುತ್ತಿನಂತ ಮಾತನ್ನ ಆಧಾರವಾಗಿಟ್ಟು ಹೇಳಿದ್ರು. ಅದು ಕನಸೆಂದರಿ. ಇಲ್ಲಿ ಇರುವಂತ, ಯಾವಾಗಲೂ ಇರುವಂತ ಆತ್ಮ ಒಂದಾದ, ಆತ್ಮನ ಆಶ್ರಯದಲ್ಲಿ ಯಾವಾಗಲೂ ಇರಲಾರ್ದಂತ ಯಾವ್ದಾದ ದೇಹ ಅದ. ದೇಹಕ್ಕೂ ಆತ್ಮನಿಗೂ ಸಮಯ ಇಲ್ಲ, ವಿಷಮ ಅದ. ವಿಷಮ ಇಲ್ಲ. ದೇಹ ಆತ್ಮ ಆಗೋದಲ್ಲ, ಆತ್ಮ ದೇಹ ಆಗೋದಿಲ್ಲ. ಬೆಳಕು ಕತ್ತಲಾಗೋದಲ್ಲ, ಕತ್ತಲು ಬೆಳಕಾಗೋದಿಲ್ಲ. ಅಂದಾಗ ಇದು ವಿಷಮ ಸಂಸಾರ ಕನಸಂದರಿ. ಇಲ್ರಿ ಇದು ತೋರ್ತದಲ್ಲ ಅಂದ್ರೆ ಕನಸಿನಾಗ ಹೆಂಗ ತೋರ್ತದ ಸ್ವಪ್ನ, ಅದ್ರಂಗ ಸುಳ್ಳಾಗಿ ತೋರ್ತದ. ಇದು ಎಷ್ಟು ದಿವಸ ಇರ್ತದ? ಅದಕ್ಕೆ ಇದನ್ನ ತಿಳ್ಕೋಬೇಕಾಗಿದ್ರೆ ಏನು ಮಾಡು? ಶಂಭುಲಿಂಗವನ್ನೊಲಿಸಿ, ಗುರುವೇ ಪರಮಾತ್ಮ, ಪರಮಾತ್ಮನೇ ಗುರುನಾಥ. ಹೌದಿಲ್ಲ? ನ ಗುರೋರಧಿಕಂ ಸಾಕ್ಷಾತ್ ಭರ್ಗೋ ನರಾಕೃತಿ ಅಂತ ಹೇಳ್ಯಾರಲ್ಲ. ಅಂಥ ಗುರುವಿಗೆ ಶರಣಾಗತನಾಗಿ ಇಲ್ಲಿ ಸಮ ಇರೋದು ಯಾವುದಪ್ಪ, ವಿಷಮ ಯಾವುದಂತ ತಿಳ್ಕೊಂಡು ಸಮವಾಗಿರೋದೇ ನೀನು, ವಿಷಮವಾಗಿ ಯಾವುದಾದ್ರು ನೀನಲ್ಲ. ವಿಷಮ ದೇಹ ವಿಷಮ ಆದಿಲ್ಲ. ಮೊದಲಿತ್ತೇನು? ಸತ್ತ ಮೇಲೆ ಇರ್ತದೇನು ಅಂದ್ರೆ ವಿಷಮ ಆಯ್ತಲ್ಲ. ಸಮ ಅಲ್ಲ ಇದು. ಅದು ನೀನಿದ್ದಲ್ಲ. ನೀನು ಹಿಂದಿನ ದೇಹದಲ್ಲಿ ಆತ್ಮ ನೀನಿದ್ದಿ, ಈ ದೇಹದಾಗ ನೀನಿದ್ದಿ, ಮುಂದೆ ದೇಹ ಬಂದ್ರು ನೀರ ಇರೋವನೇ. ದೇಹ ಸತ್ರ ನೀನ್ಯಾಕೆ ಸಾಲಿಲ್ಲಪ್ಪ? ದೇಹ ಸತ್ತದ. ಹಿಂದಿನ ದೇಹ ಸತ್ತ ಮೇಲೆ ಈ ದೇಹ ಬಂದದ. ಈ ದೇಹ ಸತ್ತ ಮೇಲೆ ಮುಂದಿನ ದೇಹ ಬರ್ತದ. ಅವಾಗಿದ್ದೇ ಅವಾಗ ಯಾಕೆ ಸಾಯಲಿಲ್ಲ ನೀನು? ಹಿಂದಿನ ದೇಹದಾಗ ದೇಹ ಸತ್ತದಲ್ಲ, ಅಂದ್ರೆ ನೀ ಸತ್ತಿಲ್ಲ ಅಂತ ಅರ್ಥ ಆಯ್ತು. ಅಂದ್ರೆ ಏನಾಯ್ತು? ದೇಹಕ್ಕೆ ಸಾವು ತಪ್ಪಿದ್ದಲ್ಲ, ಆತ್ಮನಿಗೆ ಸಾವಿಲ್ಲ. ಅದ್ರಂಗೆ ಈ ದೇಹ ಇದ್ದಿ, ಈಗ ತೋರುವ ದೇಹ ಅದು ಕೂಡ ಸಾವು ತಪ್ಪಂಗಿಲ್ಲ, ನೀ ಸಾಯಂಗಿಲ್ಲ. ಹೌದಿಲ್ಲ? ಈ ರೀತಿ ಅನುಭವವನ್ನು ಮಾಡಿದವರಿಗೆ ಅನುಭಾವಿ ಅಂತ ಕರೆದರು. ಆ ರೀತಿ ಕರ್ಮಿ ಎಷ್ಟೇ ಕರ್ಮವನ್ನು ಮಾಡಿದರೂ ಈ ಜನನ ಮರಣ ರೂಪ ಸಂಸಾರವನ್ನ ನಿವೃತ್ತಿ ಮಾಡಿಕೊಳ್ಳೋದಾಗೋದಿಲ್ಲ.
ಸಂಸಾರ ಅಂತಾರೆ, ವಿಷಮ ಸಂಸಾರ. ಅಲ್ಲಿ ಹೆಂಡ್ರು ಮಕ್ಕಳು ಅಂತ ಹೇಳ್ಯಾರ. ನಾವು ತಗೊಂಡ್ವಿ ಹೆಂಡ್ರು ಮಕ್ಕಳು, ತಂದೆ ತಾಯಿ ಅಣ್ಣ ತಮ್ಮ ಇದ್ರೆ ಸಂಸಾರ ಅಂದೀವಿ. ಅದಕ್ಕನ್ನೆಲ್ಲ ಜನನ ಮರಣ ರೂಪೇ ದುಃಖ ಸಂಸಾರ. ತಾಯಿ ಗರ್ಭದಿಂದ ಬರುವಾಗ ದುಃಖ, ಇರುವಾಗ ದುಃಖ, ಬಂದ ಮೇಲೆ ದುಃಖ, ಮತ್ತೆ ಸಾಯುತ್ತನ ಏನು ಮಾಡ್ತಿದ್ದಿ ಅವಾಗನು ದುಃಖ, ಸಾಯುವಾಗಂತೂ ಬಹಳ ದುಃಖ. ಸುಖ ಯಾವಾಗ ಆಯ್ತು ನನಗೆ? ಆಗೋದಿಲ್ಲ. ಎಲ್ಲಿವರೆಗೆ ಆಗೋದಿಲ್ಲ? ಎಲ್ಲಿವರೆಗೆ ನಿನ್ನ ನೀ ತಿಳಿಯಂಗಿಲ್ಲ ಅಲ್ಲಿವರೆಗೆ ಆಗೋದೇ ಇಲ್ಲ. ಹಿಂಗೆ ಹತ್ಗಂತ ಹೋಗದೆ. ಹಾಗಾಗಿ ಇದಕ್ಕೆ ಏನಂದ್ರು ಭವಿ ಅಂತ ಕರೆದು ನೋಡು. ಭವದಲ್ಲಿ ಬೀಳುವವನಿಗೆ ಭೈವಿ ಅಂದ್ರು. ಭವ ಅಂದ್ರೇನು? ಜನನ. ತಾಯಿ ಗರ್ಭದಲ್ಲಿ ಮತ್ತೆ ಬಂದು ಯಾವನು ಬೀಳ್ತಾನ ಅವನಿಗೆ ಭೈವಿ ಅಂದ್ರು. ತಾಯಿಯ ಗರ್ಭದಿಂದ ಯಾವನ ಕಡೆಗೆ ಆತನ ಅವನಿಗೆ ಅನುಭಾವಿ ಅಂದ್ರು. ಅವರೇ ನೋಡು ಅನುಭಾವಿಗಳು. ಹೀಗೆ ಕರ್ಮ ಸಂಸಾರಕ್ಕೆ ಅಂದ್ರೇನು? ಜನನ ಮರಣ ರೂಪಕ್ಕೆ ಕಾರಣ ವಿನಃ ಅವು ಮೋಕ್ಷಕ್ಕೆ ಕಾರಣ ಅಲ್ಲ ಅಂತ ಬಲ್ಲವ್ರು ಹೇಳ್ತಾರೆ. ನೀನ್ಯಾರು ಕೇಳಕ್? ಬಲ್ಲವರು ಇಂದ ಹಾಗೆ ಹೋದಂಥ ಋಷಿಗಳು, ಮುನಿಗಳು, ಉಪನಿಷತ್ಕಾರರು. ಅಷ್ಟೆಲ್ಲ ಯಾಕೆ? ವೇದದಲ್ಲಿ ಪರಮಾತ್ಮ ಹೇಳನಲ್ಲ, ಜ್ಞಾನದೇವತೋ ಕೈವಲ್ಯ. ಹಾಗಾಗಿ ತನು ಮಾನಸ ಇಂದ್ರಿಯಾದಿಗಳಿಗೆ ಅಧಿಕ ಬಾಧೆ ಜನಿಸುಗು. ಆ ಕರ್ಮಕೃತಿಯಿಂದ ಇನಿತೆಲ್ಲವನು ತನ್ನ ಅನುಭವದಿಂದ ಅರಿದವನು ಅದೆಂತೂ ಮಾಡ್ತಾನ ಕ್ರಿಯೆಗಳ. ಅವನು ಹೆಂಗ್ ಮಾಡ್ತಾನ್ರಿ ಕರ್ಮ ಅಂತಾರ ಅವರು. ಪ್ರಶ್ನೆ ಮಾಡ್ತಾರ. ಯಾಕಂದ್ರೆ ತನು ಮಾನಸ ಇಂದ್ರಿಯ ಅಂದ್ರು. ಕರ್ಮ ಮಾಡಕ್ಕೆ ಏನ್ ಬೇಕಾಗ್ಯದ? ಶರೀರ ಬೇಕು, ಮನಸ್ಸು ಬೇಕು, ಇಂದ್ರಿಯಗಳು ಬೇಕು. ಇವು ಮೂರಿದ್ರೆ ಕರ್ಮ ಮಾಡಕ್ ಬರ್ತದೆ. ಹೌದು. ಒಂದು ತೆಂಗಿನಕಾಯಿ ದೇವ್ರಿಗೆ ಹೋಗ್ಬೇಕಾದ್ರೆ ನಿನ್ನ ಶರೀರ ಬೇಕಾ? ಹಿಡ್ಕೊಳಕ್ಕೆ ಕೈ ಬೇಕಾ? ಗುಡಿಗೆ ಹೋಗ್ಬೇಕಂತ ಮನಸ್ಸು ಬೇಕಾಯ್ತು. ಇದ್ರಾಗ ಒಂದು ಯಾವ್ದಾರ ಕೈ ಕೊಟ್ರೆ ಕಾಯದ ದೇಹ ಚಲೋ ಅದ, ಮನಸ್ಸು ಹೋಗೋದು ಬೇಡ ಅಂತದ ಗುಡಿಗೆ. ಅದನ್ನ ಆಗೋದಿಲ್ಲ. ಅಂದ್ರೆ ಇವು ಮೂರು ಕೂಡಿದಾಗ, ಶರೀರದಿಂದ, ಇಂದ್ರಿಯದಿಂದ, ಮನಸ್ಸಿನಿಂದ ಮೂರು ತ್ರಿಪುಟಿ ಕೂಡಿದಾಗ ಒಂದು ಕಾರ್ಯ ಆಗ್ತದೆ. ಕರ್ಮಕ್ಕೆ ಬೇಕೆವು. ಅದರಿಂದ ಇಂದ್ರಿಯಾದಿಗಳಿಗೆ ಏನಾಯ್ತು ಅಂದ್ರೆ, ನೀನೇನು ಕರ್ಮ ಮಾಡಿದ ಭಾಳ ಚಲೋ ಇದ್ದೆ, ಇನ್ನ ಯೌವನ ಅದ, ದಷ್ಟಪುಷ್ಟ ಶರೀರ ಅದ, ಎಲ್ಲಾನು ಒಂದು 20 ಕಿಲೋಮೀಟರ್ ದಿವಸ ತಿರುಗಿ ಬರುತ್ತೆ ನಮ್ಮ ಸೊಕ್ಕ ಅದ, ನೀನ್ ತಯಾರಾಗ್ಬೋದು. ಆದ್ರೆ ನಿನ್ನ ಇಂದ್ರಿಯಾದಿಗಳಿಗೆ ಬಾಧೆ ಕೊಡ್ತದ. ಸುಖ ಅದ. ಎಲ್ಲಿವರೆಗೆ ನೀ ಕರ್ಮ ಮಾಡ್ತಿದ್ದಿ, ಕರ್ಮ ಮಾಡುವಾಗನೇ ದುಃಖ ಅದ ನಿನಗ, ಮನಸ್ಸಿಗೆ ದುಃಖ. ಮತ್ತೆ ನೀನು ಯಾವುದು ಸುಖ ಕೊಡ್ತದಂತ ಮಾಡಕ್ ಹೊಂಟಿದ್ದಿ, ಮಾಡಾಗನೇ ದುಃಖ ಕೊಡಕತ್ತದ, ನಿನಗೆ ಅರಿವಿಲ್ಲ. ಅರಿವಾದ ನಮ್ಗ ಇಲ್ಲ. ಅದಕ್ಕೋಸ್ಕರವಾಗಿ ಇಲ್ಲಿ ಏನ್ ಹೇಳ್ತಾರೆ ಮಹಾತ್ಮನಂದ್ರೆ, ಹೆಚ್ಚಿನ ದುಃಖ ಆಗ್ತದ. ಅದಕ್ಕೆ ನಿಮ್ಗ ದೃಷ್ಟಾಂತ ಅನುಭವ ಬರ್ಬೇಕಂದ್ರೆ, ಒಬ್ಬ ಬಂಗಾರ ವಜ್ರದ ವ್ಯಾಪಾರಿಯನ, ಒಬ್ಬ ದಲಾಲಿ ಅಂಗಡಿಯ ಮಾಲೀಕನ, ಇನ್ನೊಬ್ಬನಿಗೆ ಪ್ರತಿನಿತ್ಯ ಗಳಿಸಿದ ಹಣವನ್ನ ಎಣಿಸಲಾರ್ದ ಅಷ್ಟು ಹಣ ಎಣಸಕ್ಕಾಗವಲ್ತು. ವಜ್ರದ ಅಂಗಡಿಯವನಿಗೆ, ಬಂಗಾರದ ಅಂಗಡಿಯವನಿಗೆ, ಮಿಷನ್ನಾಗ ದುಡ್ಡು ಎಣಿಸೋನಿಗೆ ಸುಖ ಆಗಿದೆ. ನಮಗನಿಸ್ತದ ಏನಪ್ಪಾ ಏನು ಆರಾಮ ಆರವ್ರಂತ.
ಅವ್ರಿಗೆ ಸುಖ ಆಗಿದ್ರೆ ಅವನು ರಾತ್ರಿ ಅಂಗಡಿ ಮುಚ್ಚುದಿಲ್ಲ. ಅವನು ರಾತ್ರಿ ಯಾಕೆ ಮುಚ್ಚುದ? ಬಂಗಾರ ಅಂಗಡಿ ಯಾಕೆ ಬಂದ್ ಮಾಡ್ತಿದ್ದ? ಹಣದಲ್ಲಿ ಆನಂದ ಅನ್ನೋದು ಎಣಸದ ಹಾಕ್ಬಿಡ್ತದೆ, ಎಣಸದೇ. ಇವೆಲ್ಲ ಬಿಟ್ಟು ನಿದ್ದೆ ಬಂದ ನಡಿಯಪ್ಪ ನಾಳೆ ಮಾಡಮಂತ ಅಂದ್ರೆ ಇಲ್ಲೇ ಗೊತ್ತಾಯ್ತಿಲ್ಲ ದುಃಖ ಅದಂತ. ನೀ ತಿಳ್ಕೊಂಡಿದ್ದಿ ಅವ್ರಿಗೆ ಬಹಳ ಆನಂದ ಅಂತ ನೀ ತಿಳ್ಕೊಂಡಿದ್ದಿ. ಆನಂದ ಇಲ್ಲ, ಅಲ್ಲಿ ದುಃಖನಾದ. ಆ ದುಃಖಕ್ಕೆ ನಾವು ಸುಖ ಅನ್ಕೊಂಡಿವಿ. ಅವರೆಲ್ಲ ದುಃಖದಾಗಾರ ಅವ್ರು ನೋಡಿ ಏನು ಆರಾಮಾರಪ್ಪ, ಏನು ಆನಂದ ಆನಂದ ನಾವು ಅನ್ಕೊಂಡಿವಿ. ಆ ಜ್ಞಾನಿಗಳು ಅನ್ಕೊಂಡಿಲ್ಲ. ಅವನ ಆನಂದವಾಗಿ ಯಾರಂತ ನೀವು ಅಂತಿರಲ್ಲ, ಅವನೇ ನೋಡು ದುಃಖದಾಗ ಆನಂದ ಹೇಳ್ತಾರ. ಅವ್ರ ಮಾತು ಕುಂತಲ್ಲೇ ಹೇಳ್ತಾರ. ಒಂದ್ಸಲ ಉದಾಹರಣೆ ಹೇಳಿ ನಿಮ್ಗ. ಒಬ್ಬ ಶ್ರೀಮಂತ ಇದ್ದ, ದೊಡ್ಡ ಮನೆ ಇತ್ತು. ಆ ಮನೆಯಲ್ಲಿ ಒಬ್ಬ ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡ್ತಿದ್ರು, ಕೂಲಿ. ಆದರೆ ಅವರು ತಮ್ಮ ಮನೆಯಿಂದ ಈ ಮನೆಗೆ ಬಂದು ತಮ್ಮ ಕಾಯಕವನ್ನು ಮಾಡಿ ಎಷ್ಟು ಆನಂದವಾಗಿರ್ತಿದ್ರಂದ್ರೆ ಅವ್ರು ನೋಡಿದ್ರೆ ಮಾಲಕನಿಗೆ ಅನಿಸ್ತಿತ್ತು, ನನಗ್ಯಾಕಿಷ್ಟು ಆನಂದ ಇಲ್ಲ, ಅವ್ರು ಎಷ್ಟು ರೊಕ್ಕ ಅಂತಾರ, ಎಷ್ಟು ಆನಂದಾರ. ಮತ್ತೆ ನೋಡಿದ್ರೆ ಅವರು ಬಡವರಾರ, ನಮ್ಮನೆ ದುಡಿತಾರೆ. ನಮ್ಮನೇಲೆ ದುಡಿಯೋರಿಗೆ ಎಷ್ಟು ಆನಂದ ಅಂದ್ರೆ ದುಡಿಸೋಮ ಮಾಲಕನಿಗೆ ಈ ಆನಂದ ಯಾಕಾಗೋಲ್ತು? ಅವ್ನು ಬೇಕಷ್ಟ ಅದ, ಆದ್ರೆ ಆನಂದ ಇದ್ದಿಲ್ಲ ಅವನಿಗೆ. ಬರೀ ದುಃಖ, ಬರೀ ಯೋಚನೆಗಳು. ಇದು ಮನುಷ್ಯನ ಬಹಳ ದಿನ ಇತ್ತು. ಒಂದು ದಿನ ಅಚಾನಕ್ಕಾಗಿ ಅವರ ಗುರುಗಳು ಆ ಶ್ರೀಮಂತನ ಮನೆಗೆ ಬಂದರು. ಗುರುಗಳು ಬಂದಾಗ ಅವರಿಗೆಲ್ಲ ಉಪಚಾರ ಮಾಡಿದ. ಮನಸ್ಸಿನಲ್ಲಿ ಪ್ರಶ್ನೆ ಕೊರತಿತ್ತು, ಗುರುವೇ, ದೇವರು ಭಗವಂತ ಎಲ್ಲ ಕೊಟ್ಟನ, ಹಣ ಧನ ಕನಕ ಆಸ್ತಿ ಅಂತಸ್ತು ಎಲ್ಲ ಯಥೇಚ್ಛದ, ಇಷ್ಟೆಲ್ಲ ಆದ ನನಗೆ. ಆದರೆ ನಮ್ಮನೆಯಲ್ಲಿ ಕೆಲಸ ಮಾಡೋರಿಗೆ ಇದ್ದಷ್ಟು ಸುಖ ನನಗಾಗವಲ್ತು. ನಮ್ಮನೆ ಕೆಲಸ ಮಾಡ್ತಾವು, ಅವ್ರಿಗಿದ್ದಷ್ಟು ಆನಂದ ನನಗಿಲ್ಲಲ್ಲ. ಇದಕ್ಕೇನು ಕಾರಣ ಅಂಬುದು ಯೋಚನೆ ಇತ್ತು. ಗುರುಗಳಲ್ಲಿ ಕೇಳಬೇಕಂತ ಅವತ್ತು ಮನಸ್ಸು ಮಾಡಿ ಕೇಳೇಬಿಟ್ಟ. ಗುರುಗಳೇ, ಒಂದು ಸಂಶಯ ಆದ ನನಗ, ಇಷ್ಟೆಲ್ಲ ಆದ, ಆದರೆ ಅವರಷ್ಟು ಸುಖ ನೆಮ್ಮದಿ ಆನಂದ ನನಗಿಲ್ಲ. ಮತ್ತೆ ನನಗಿದ್ದದ್ದು ಅವ್ರಿಗೇನಿಲ್ಲ, ನನ್ನಲ್ಲಿದ್ದು ಅವ್ರ ಮನೆಗೆ ಏನಿಲ್ಲ. ನಮ್ಮನೆಗೆ ದುಡ್ಡು ತಿಂತಾರ ಅವರು, ಅದು ನನಗೆ ಆನಂದ ಇಲ್ಲ, ಅವ್ರಿಗೆ ಯಾಕಂದ. ಆಯ್ತು ಅಂದ. ಆಯ್ತು, ಅದನ್ನ ಹೇಳ್ತೀನಿ ನಿನಗೆ. ಅವರು ಮನೆ ಇಲ್ಲ ಅಂತ ಕೇಳಿದ. ಮನೆ ಭಾಳ ದೂರ ಇಲ್ರಿ, ಇಲ್ಲಿ ಕಾಣ್ತದ ತಲವಾಕ್ಲಿ, ಅದೇ ಮನೆ ಅವ್ರದ್ದು. ಮತ್ತೆ ಅವ್ರು ಸುಖವಾಗಿ ಆನಂದ ಹೆಂಗ್ ತಿಳ್ಕೊಂಡೆ ಅಂದ ಗುರುಗಳು. ಅಲ್ರಿ, ನಮ್ಮನೆ ಕೆಲಸ ಮಾಡ್ತಾರ, ಹೋಗ್ತಾರ, 7:30 8 ಒಳಗೆ ಅವ್ರ ಆರಾಮ್ ಪ್ರಸಾದ ಮಾಡ್ತಾರ, ಮತ್ತೆ ಮುಂದಿನ ಬಾಗಿಲು ಹಾಕ್ತಾರ, ಮನೆಗಳ ದೀಪ ಆರಿಸ್ತಾರ, ಆನಂದವಾಗಿ ನಿದ್ದೆ ಮಾಡ್ತಾರ. ಏನು ಪುಣ್ಯಾತ್ಮರವರು. ಆದ್ರೆ ನನಗೆ 9 10 ಗಂಟೆ ಆದ್ರೂ, 11 12 1 2 ಗಂಟೆ ಆದರೂ ನಿದ್ದೆ ಬರಂಗಿಲ್ಲ. ಅವರಿಗೆ ನಿದ್ದೆ ಕಣ್ತುಂಬ ನಿದ್ದೆಯನ್ನು ಆನಂದ ಪಡ್ತಾರ, ನನಗ್ಯಾಕಿಲ್ಲ ಅಂದ. ಇಷ್ಟೇ ಅಲ್ಲ, ಎಷ್ಟು ಗಂಟೆಗೆ ಅವರು ಮಲಗ್ತಾರಂದ, 8ಕ್ಕೆಲ್ಲ ಬಾಗಿಲು ಹಾಕ್ತಾರಂದ. ಆಯ್ತಂದ. ಗುರುಗಳು ಏನು ಮಾಡಿದ್ರು, ಒಂದು ಚೀಲ ತಗೊಂಬ ಅಂಥೇಳಿ ಆದಷ್ಟು ನಾಣ್ಯಗಳನ್ನು ಚಿಲ್ಲೆಗೆ ಹಾಕಿ ಹೇಳಿದ, ರಾಜ, ಶ್ರೀಮಂತ, ನಿಮ್ಮ ಮನೆಗೆ ಯಾರನ್ನ ಕಳಿಸು, ಸೇವಕರನ್ನ. ಅವ್ರು ಯಾವಾಗ ಬಾಗಿಲು ಹಾಕೋ ಸಮಯ ಬರ್ತದಲ್ಲ, ಅವರ ಮನೆ ಮಂದಿ ಈ ಚೀಲ ಬಿಟ್ಟು ಹಾಕೋದು ಬಂದ್ಬಿಡೋದು. ಒಳಗೆಲ್ಲ ಹೊರಗೆ ದೀಪ ಆರಿಸೋದ್ರಾಗ ಇದು ಬಾಗಿಲು ಮುಂದಿರಬೇಕು. ಇಷ್ಟು ಮಾಡಿ ಬಂದ್ಬಿಡಂದ. ನಾನೇನು ಕೇಳೀನಿ, ನೀವೇನು ಹೇಳ್ತಿರಂದ. ನಿನ್ನ ಪ್ರಶ್ನೆಗೆ ಉತ್ತರ ಬೇಕಾಗಿಲ್ಲ, ನಾ ಹೇಳ್ತೀನಿ ಮಾಡಂದ. ಅಷ್ಟು ಮಾಡಿ ನೀನು. ಆವಾಗ ಇವ್ರ ಮನೆ ಕಿಟಕಿ ಇತ್ತು. ಕಿಟಕಿಯಲ್ಲಿ ಶಿಷ್ಯ ಗುರುಗಳು ಕುಂತರು.
ನೋಡಿ ಗಂಧ. ಯಾವಾಗ ಬಾಗಿಲು ಹಾಕಕ್ಕ ಮುಂಚೆ ಒಂದು ಉಪಾಯದಿಂದ ಚೀಲ ಒಗೆದು ಬಂದ್ರು. ಆಯಮ್ಮ ಹೆಂಡತಿ ಊಟ ಎಲ್ಲ ಮಾಡಿದ್ರು, ಪ್ರಸಾದ. ಇನ್ನೇನು ಆರಾಮ್ ಮಲ್ಕಿರೋದವ್ರದ್ದು, ಚಿಂತೆ ಇಲ್ಲ. ಚಿಂತೆ ಇಲ್ಲ, ಸಂತೆಗೆ ನಿದ್ದೆ ಮಾಡ್ತಾನಂತ ಮನ್ಯಾಗ ಸಂತೆಗ. ಆ ಬಾಗಿಲು ಹಾಕಕ್ಕಂತ ಹೊರಗೆ ಬಂದ್ಲು, ನೋಡ್ತಾಳ ಒಂದು ಚೀಲ ಬಿದ್ದದ. ಆಕೆಂದ್ಲು, ಇದು ನಮ್ಮನೆ ಮುಂದೆ ಇಂಥ ಚೀಲ ಬಿದ್ದದ, ಯಾರ್ದು ಚೀಲ ಇರ್ಬೋದು ಅಂತ ನೋಡಿದ್ಲು, ವಿಚಾರ ಮಾಡಿದ್ಲು. ಅಕ್ಕಪಕ್ಕ ನೋಡಿದ್ಲು, ಚೀಲದಾಗ ಏನಿರ್ಬೋದು ನೋಡೇ ಬಿಡವಂತ ಕೈಯಾಗ ತಾಂಡ್ಲು. ಕೈಯಾಗ ಚೀಲ ಬಂದ ತಕ್ಷಣ ಬಾಗಿಲು ಮುಂದಕ್ಕೆ ಅಂದಬಿಟ್ಲು, ಮತ್ತೆ ಯಾರನ್ನ ನೋಡಿದಂಗಂತ. ಆಮೇಲೆ ಒಳಗೋದ್ರು. ಒಳಗೋಗಿ ಗಂಡ ಎಬಿಸಲು, ಎದ್ದೇಳು ಅಂದು. ಯಾಕಂದ, ಇಲ್ಲ ಮೊದಲು ಎದ್ದೇಳು, ಎಬಿಸಲು. ಆವಾಗ ಈ ಥರ ಆಗಿದೆ, ಮನೆ ಮುಂದೆ ಚೀಲ ಬಿದ್ದದ, ಏನಾದ ನೋಡಮ್ಮಂದ್ರು. ಆಶ್ಚರ್ಯ, ಇಬ್ಬರು ನಿಂತು ದೀಪ ಆರಿಸಿಲ್ಲ, ಕತ್ಲಾಗೇನು ಕಾಣ್ತದ. ಬೆಳಕೆತ್ತು, ಬೆಳಕಿನಾಗ ನೀನೇ ಎಣಸಂದ ಹೆಣ್ತಿಗೆ. ಆಕೆ ಎಣಿಸಲು, ಅವು 99 ಆದವು, 100 ಕಡಿಮೆ ಆಯ್ತು. ಆವಾಗ 99 ಆವ ಅಂದ್ಲು. ಅದಂಗಿರ್ತಾವ, ಇದ್ರೆ 90 ಇರಬೇಕು, ಇಲ್ಲ 100 ಇರಬೇಕು. ಒಂದೇ ಹೆಂಗ್ ಕಡಿಮೆ ಇರ್ತದ, ಎಣಸೋದು ತಪ್ಪಾಗ್ಯದ, ಮತ್ತೊಮ್ಮೆ ಎಣಸಂದ. ಮತ್ತೆ 100, 200, 100 ಆದ. ಮತ್ತೆ ಹೇಳಿಲ್ಲ 99 ಯಾವಂದು. ಹುಚ್ಚ, ಯಾ ಲೆಕ್ಕ ಮಾಡಕ್ ಬರ್ತದ, ನಾ ಎಣಿಸ್ತಂತೆ ಒಂದು ತಾಂಡ. ಹಿಂಗೆ ನಾನು ನೀನಂತ ಎಣಸೋದ್ರಾಗ ರಾತ್ರಿ 1-2 ಗಂಟೆ ಆಯ್ತು. ದೀಪ ಹಂಗೇ ಉರಿತಿತ್ತು. ಅವಾಗ ಶಿಷ್ಯ ಗುರು ಕಿಡಿಕೆ ನೋಡ್ತಾರಲ್ಲ, ಏನ್ ಅಂದಿಲ್ಲಪ್ಪ ನಿನ್ನೆ ಪ್ರತಿನಿತ್ಯ 8ಕ್ಕೆಲ್ಲ ಬಾಗಿಲು ಹಾಕಿ ದೀಪ ಆರಿಸಿ ಆರಾಮ್ ಮಕ್ಕಂತಾರಂದೆಲ್ಲ, ಇವತ್ತು ದೀಪನ ಆರಿಸಿಲ್ಲಲ್ಲ, ಇನ್ನ ಹಂಗೇ ಉರಿತದ ಅಂದ. ಹೌದ್ರಿ, ಮತ್ತೆ ನಿನ್ನೆ ತನ ಹಂಗೆ ಅದ, ಇವತ್ತೇನು ಆಶ್ಚರ್ಯ ಅಂದ. ಇದಕ್ಕೆ ಕಾರಣ ಏನದ, ಸಂಪತ್ತು ಅಂದ. ನೀ ಗಳಿಸಿದ ದುಡ್ಡು ಏನದಲ್ಲ, ಬರೀ 99 ಇದ್ವೇ, ಒಂದ್ ದಿವ್ಸ ನಿದ್ದೆ ಮಾಡಕ್ ಕೊಟ್ಟಿಲ್ಲ, 1 ಗಂಟೆ 2 ಗಂಟೆ ಆಗ್ಯದ. ಇಷ್ಟೆಲ್ಲ ನೀ ಗಳಿಸಿದ್ದಂದ್ರೆ ನಿನಗೆ ಹೆಂಗ್ ಬರ್ತದೋ ನಿದ್ದೆ ಅಂದ ಗುರುಗಳು. ನಿನಗೆ ಹೆಂಗ್ ಬರ್ತದ ನಿದ್ದೆ? ಏನ್ ಮಾಡ್ಬೇಕಂದ, ಏನು ಮಾಡೋದಲ್ಲ, ಗಳಿಸಿದ್ದಿ ಪುಣ್ಯ ಅದ, ಉಳಿಸಿದ್ದಿ ಪುಣ್ಯ ಅದ. ಇವೆರಡೇ ಮಾಡಿ ಮುಂದಿಂದ ಬಳಸ ಇದ್ರೆ ಮುಂದೆ ದರಿದ್ರ ಆಯ್ತು ನೋಡೋಣ. ನಾವು ಮುಂದೇನಾಗ್ತಿದಿ, ದರಿದ್ರ ಅಂತ ಗುರುಗಳು ಶಿಷ್ಯನಿಗೆ ಎಚ್ಚರಿಕೆ ಮಾಡಿದ ಗೊತ್ತಾಯ್ತು. ಎಲ್ಲಿ ಆದ ಎಲ್ಲವನ್ನ ಬಿಟ್ಟಲ್ಲೇ ಆನಂದ ಆದಂತ ಗೊತ್ತಾಯ್ತು. ನಾವು ಆ ಗಂಡ ಹೆಂಡತಿಗೆ ಯಾಕೆ ನಿದ್ದೀವಿ, ಎಲ್ಲವನ್ನು ಬಿಟ್ರ ಬರೇ ಊಟ ಮಾಡೋದು ಮಕ್ಕಳು ಇಷ್ಟೇ ಚಿಂತೆ ಅವ್ರಿಗೆ. ಉಂಡಗಳೇ ನಿದ್ದೆ ಬರ್ತಿತ್ತು, ಆನಂದವೂ ಮಕ್ಕಂತಿದ್ರು. ಮತ್ ನಿನಗೆ ಯಾಕಾಯ್ತು ಅಂದ್ರೆ ಇಷ್ಟೆಲ್ಲ ಆವಲ್ಲ. ಅದಕ್ಕೆ ಮಹಾತ್ಮರು ಒಂದೇ ಮಾತು ಹೇಳಿದ್ರು, ಸಾಕು ಎನಿಸುವುದೇ ಸುಖ, ಬೇಕೆನಿಸುವುದೇ ದುಃಖ. ಅವ್ರು ಸಾಕಂದ್ರೆ ಗೌಡ್ರ ಮನೆಗೆ ಓದ್ತೀವಿ, ಸ್ಕೂಲಿಗೆ ಕೊಡ್ತಾರೆ, ಉಣ್ತೀವಿ, ಆರಾಮ್ ಮಕ್ಕಂತೀವಿ ಅಂತ ಸಾಕಂದ್ರ ಅವರು. ನೀನು ಹಂಗೆಲ್ಲೆಂದಿ, ಬೆಳಕಾದ್ರೆ ಬೇಕು 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 ಅಂತೆಲ್ಲ. ದುಃಖ ಎದರಿಂದ ಆಗ್ಯದ, ಬೇಕನ್ನೋದ್ರಿಂದ ದುಃಖ ಆಗ್ಯದ. ಸುಖ ಆಗ್ಬೇಕಾದ್ರೆ ಇವತ್ತಿ ಲೆಕ್ಕ ಹಾಕೋ, ಸಾಕಪ್ಪ ಶಿವ ಅಂತ ಅಂದ್ಬಿಡು, ಆನಂದ ಆತಂತ ಹೇಳಿದ್ರು. ಅದಕ್ಕಾಗಿ ನಮ್ಗೆ ನಿದ್ದೆಯಲ್ಲಿ ಯಾಕೆ ಆನಂದ ಆಗ್ತದ ಅಂದ್ರೆ, ನಿದ್ದೆಯಲ್ಲಿ ಯಾವ ವ್ಯವಹಾರ ಇಲ್ಲ, ಎಲ್ಲ ಬಿಟ್ಟರ ಜೀವಾತ್ಮ. ಜೀವನಿಗೆ ರಾತ್ರಿ ಹೆಂಡ್ರಿಲ್ಲ, ಬತ್ತೆ ಹಾಸಿಗೆ ಯಾರಿಲ್ಲ ಅಂತಲ್ಲ, ಹಾಸಿಗೆಯಲ್ಲಿ ಯಾರ, ಮನೆಯಲ್ಲಿ ಯಾರ ಬಾಪ. ಆದ್ರೆ ಎಲ್ಲಿ ಇಲ್ಲ ಅವರು ಅಂದ್ರೆ ಮನುಷ್ಯನಲ್ಲಿ ಇಲ್ಲ ಅವರು. ಮನೆ ತುಂಬ ಮನುಷ್ಯನಾಗಿಲ್ಲಲ್ಲ. ಅಂದ್ರೆ ಮನೆಗಿದ್ರೆ ಅವರಿಂದ ದುಃಖ ಆತಂತ್ರು, ಮನುಷ್ಯನಾಗಿದ್ರೆ ದುಃಖ ಆತದೋ.
ಮನ್ಯಾಗ ಹಗಲೆಲ್ಲ ಆರ, ಅವ್ರಿಲ್ಲಂತಲ್ಲ, ರಾತ್ರಿನ ಆರ, ಮನುಷ್ಯನಾಗಿಲ್ಲ ರಾತ್ರಿ ಜೀವನಿಗೆ. ನನ್ನ ಹೆಂಡತಿ, ಮಗ, ಸಂಪತ್ತು ಯಾವುದಿಲ್ಲ. ಅಂದ್ರೆ ಮನೆ ತುಂಬ ಮಕ್ಕಳು ಹೆಂಡ್ರು ಇರಬೇಕು, ಆದ್ರೆ ಮನುಷ್ಯನಲ್ಲಿ ಒಳಗಿರಬಾರ್ದು. ಒಳಗೆ ಬಹಳ ಹೋಗಬಾರ್ದು. ಅವರ ಪ್ರಾರಬ್ಧ, ಅವರ ಕರ್ಮ, ಅವರ ಹಿಂದಿನ ಜನ್ಮದ ಪುಣ್ಯ, ಇವೆಲ್ಲ ರೀತಿಯಿಂದ ಅನುಕೂಲ ಆಗ್ತದ ಅಂತ ಒಂದು ಮಾತಿಗೆ ಇವತ್ತ ಸ್ವಲ್ಪ ಕಾರ್ಯದಿಂದ ಅನ್ನ ಬಂದ ಕಾರಣ ಇವತ್ತಿಗೆ ಶಾಸ್ತ್ರವನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾಳೆ ದಿನ ಪುನಃ ಪ್ರಾರಂಭ ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ಮಂಗಲವನ್ನು ಹೇಳ. ಶಂಕರಾನಂದ ಮಹಾಭಕ್ತರುಂದ ಸಂಘ ಶರಣರ ನಿಜದ ಆನಂದ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತರುಂದ ಸಂಘ ಶರಣರ ನಿಜದ ಆನಂದ. ಮಂಗಲಮಯವಾದ ಜಡಿಗುರು ಸಂಘದಿಂದಲಿ ಸಕಲ ವೇದದ ಅಂಗಮಯನೆಂದೆನೆಸಿಕೊಂಡು ಭೃಂಗ ಕೀಟಕ ನ್ಯಾಯದಂದಲಿ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತರುಂದ ಸಂಘ ಶರಣರ ನಿಜದ ಆನಂದ. ಎಲ್ಲೋ ಜನಸಿ ಎಲ್ಲೋ ವಾಸಿಸಿದಿ, ಎಲ್ಲೆಲ್ಲೋ ತಿರುಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದಿ. ಎಲ್ಲ ಜನಸಿ ಎಲ್ಲಿ ವಾಸಿಸಿದಿ, ಎಲ್ಲೆಲ್ಲ ತಿರುಗಿ ಬಲ್ಲತನದಲ್ಲಿ ಬ್ರಹ್ಮ ಬೋಧಿಸಿದೆ. ಕಲ್ಲು ಹೃದಯದ ಕಾಲದೂತರ ಸಲ್ಲು ತಪ್ಪಿಸಿ ಸೆಳೆದು ಜನರ ಜನನ ಮರಣ ಬಾಧೆ ತೊಲಗಿಸಿ ಚಿನ್ಮಯಾತ್ಮ ಬೋಧೆ ನೆಲೆಸಿದೆ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತರುಂದ ಸಂಘ ಶರಣರ ನಿಜದ ಆನಂದ. ಜನಸಿ ಬೆಳೆದ ಭೂಮಿಯಂತಿಹದೋ ಘನ ಮಹಿಮ ನಿಮಗೆ ಗುಣವ ಸಲುಹಿದ ಸ್ವಾಮಿ ಅಂತವರೋ. ಜನಿಸಿ ಬೆಳೆದ ಭೂಮಿಯಂತಿಯದೋ ಘನ ಮಹಿಮ ನಿಮಗೆ ಗುಣವ ಸಲುಹಿದ ಸ್ವಾಮಿ ಅಂತವರೋ. ವ್ಯಾಸವರ ಗುರು ಶೇಷನಂದರ ಕಾಸ ವಿದ್ಯೆಯ ಕಲಿತು ಕೆಲ ದಿನ ಭೂಷಣಕ್ಕೆ ಭೂಷಣವ ನೆನೆಸಿ ವಾಸ ಮಾಡಿದಿ ಜಡಿಯ ಮಠದಲ್ಲಿ. ಮಂಗಲಂ ಗುರು ಶಂಕರಾನಂದ ಮಹಾಭಕ್ತರುಂದ ಸಂಘ ಶರಣರ ನಿಜದ ಆನಂದ. ಒಡವಿಯೊಳ್ ವೇದಾಂತ ಒಡೆಯನೋ ಜಡಿದೇವನಿವನೋ ನುಡಿದ ತತ್ವಮಸಿಯ ವಾಕ್ಯವನೋ. ಒಡವಿಯೋಳ್ ವೇದಾಂತ ಒಡೆಯನೋ ಜಡಿದೇವನಿವನೋ ನುಡಿದ ತತ್ವಮಸಿಯ ವಾಕ್ಯವನೋ. ಕರುಣೆಯಿಂದಲಿ ಸುರಿದ ಅಮೃತ ಕರಣದಲ್ಲಿ ಕೃಪ ಮಾಡಿಕೊಂಡು ಪರಮಹಂಸನಾಗಿ ಭೂವರ ತರಣಿ ತಾರಿಪ ನೌಕದೀಶಗೆ. ಮಂಗಲಂ ಗುರು ಶಂಕರಾನಂದ ಭಕ್ತರುಂದ ಸಂಘ ಶರಣರ ನಿಜದ ಆನಂದ. ಸಂಘ ಶರಣರ ನಿಜದ ಆನಂದ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮಜ್ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನವ ನಿಜ ಮಹಾರಾಜ್ ಕಿ